My precious friend, this is a month of victory. ನನ್ನ ಅಮೂಲ್ಯ ಸ್ನೇಹಿತನೇ, ಇದು ಜಯದ ತಿಂಗಳಾಗಿದೆ. According to 1 Corinthians 15:57, ಮೊದಲನೇ ಕೊರಿಂಥ 15:57 ಪ್ರಕಾರವಾಗಿ God gives us the victory in our lives through Jesus Christ. ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಮೂಲಕ ದೇವರು ಜಯವನ್ನು ಕೊಡುತ್ತಾರೆ. He is the Lord who has overcome death, ಆತನು ಮರಣವನ್ನು ಜಯಿಸಿದ ಕರ್ತನಾಗಿದ್ದಾನೆ. overcome sin, which is the cause of death. ಮರಣವನ್ನು ಉಂಟು ಮಾಡುವ ಪಾಪವನ್ನು ಆತನು ಜಯಿಸಿದ್ದಾನೆ. And he rose up on the third day, alive, destroying the power of death. ಮೂರನೇ ದಿನ ಆತನು ಮರಣದಿಂದ ಎದ್ದು ಮರಣದ ಶಕ್ತಿಯನ್ನು ಆತನು ನಾಶ ಮಾಡಿದ್ದಾನೆ. That's why he is the Lord of everyone. ಅದಕ್ಕಾಗಿ ಆತನು ಎಲ್ಲರ ಕರ್ತನಾಗಿದ್ದಾನೆ. And he is the Lord over everything. ಎಲ್ಲದರ ಮೇಲೆ ಆತನು ಒಡೆಯನಾಗಿದ್ದಾನೆ. Even today, we have this great God with us. ಇಂದು ಕೂಡ ಇಂತಹ ಶ್ರೇಷ್ಠ ದೇವರು ನಮ್ಮೊಂದಿಗಿದ್ದಾರೆ. Jesus Christ says, I will never leave you. I will never forsake you. ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಮರೆತು ಹೋಗುವುದಿಲ್ಲ ಎಂದು ಯೇಸು ಹೇಳುತ್ತಾರೆ. So I will be with you to give you victory in everything in your life. ನಿಮ್ಮ ಜೀವಿತದಲ್ಲಿ ಎಲ್ಲಾ ವಲಯಗಳಲ್ಲಿ ನಾನೇ ಜಯ ಕೊಡುವುದಕ್ಕೆ ನಿಮ್ಮೊಂದಿಗಿರುತ್ತೇನೆ ಎಂದು ಹೇಳುತ್ತಾನೆ. So turn your eyes on Jesus for your victory today. ಇಂದು ನಿಮ್ಮ ಜಯಕ್ಕಾಗಿ ನಿಮ್ಮ ಕಣ್ಣುಗಳು ಯೇಸುವಿನ ಮೇಲೆ ತಿರುಗಿಸಿರಿ. What are the victories that God gives us through Jesus Christ? ಯೇಸು ಕ್ರಿಸ್ತನ ಮೂಲಕವಾಗಿ ಯಾವ್ಯಾವ ಜಯಗಳು ಕರ್ತನು ಕೊಡುತ್ತಾನೆ? Firstly, the victory against our enemies. ಮೊದಲನೇದಾಗಿ ನಮ್ಮ ವೈರಿಗಳ ವಿರುದ್ಧವಾಗಿ ಜಯ ಕೊಡುತ್ತಾರೆ. In Deuteronomy 20 and verse 4, ಧರ್ಮೋಪದೇಶ ಕಾಂಡ 20 ಅದರ 4ನೇ ವಚನದಲ್ಲಿ the Bible says, For the Lord your God is the one who goes with you to fight for you against your enemies to give you victory. ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯವನ್ನು ಕೊಡುವನು. Yes, we have enemies from our own household. ಹೌದು, ಕೆಲವು ಸಾರಿ ನಮ್ಮ ಸ್ವಂತ ಕುಟುಂಬಗಳಿಂದಲೇ ನಮಗೆ ಶತ್ರುಗಳಿದ್ದಾರೆ. Micah 7:6. ಮೀಕ 7:6 ಪ್ರಕಾರ We have enemies who are jealous against us. ನಮ್ಮ ವಿರುದ್ಧವಾಗಿ ಹೊಟ್ಟೆ ಕಿಚ್ಚು ಪಡುವ ಶತ್ರುಗಳು ನಮಗಿದ್ದಾರೆ. We have enemies who hate the Lord Jesus, whom we carry in our life. ನಮ್ಮ ಜೀವಿತದಲ್ಲಿ ಹೊತ್ತುಕೊಂಡು ಹೋಗುವಂತಹ ಯೇಸು ಕ್ರಿಸ್ತನ ವಿರುದ್ಧವಾಗಿರುವಂತಹ ಶತ್ರುಗಳು ನಮಗಿದ್ದಾರೆ. There are different types of enemies. ಅನೇಕ ವಿಧಗಳ ಶತ್ರುಗಳಿದ್ದಾರೆ. But how to overcome all the power of these enemies? ಈ ಎಲ್ಲ ವೈರಿಗಳ ಬಲವನ್ನು ನಾವು ಹೇಗೆ ಜಯಿಸಬೇಕು? The first way to overcome and have victory from the power of the enemies is forgiveness. ವೈರಿಯ ಬಲದಿಂದ ಜಯ ಹೊಂದುವುದಕ್ಕೆ ಮೊದಲನೆಯ ಒಂದು ಮಾರ್ಗವೆಂದರೆ ಅದು ಕ್ಷಮಾಪಣೆ. I want to talk to you about forgiveness. ನಾನು ಕ್ಷಮಾಪಣೆಯ ಕುರಿತು ಮಾತನಾಡಲು ಬಯಸುತ್ತೇನೆ. Forgiveness. ಕ್ಷಮಾಪಣೆ. That is the way for victory over our enemies. ನಮ್ಮ ವೈರಿಗಳ ಮೇಲೆ ಜಯ ಹೊಂದುವುದಕ್ಕಾಗಿ ಅದುವೇ ಮಾರ್ಗವಾಗಿದೆ. Proverbs 16:7 says, ಜ್ಞಾನೋಕ್ತಿಗಳು 16 ಅದರ 7ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. When a man's ways please God, he makes his enemies to be at peace with him. ಕರ್ತನು ಒಬ್ಬನ ನಡತೆಗೆ ಮೆಚ್ಚಿದರೆ ಶತ್ರುಗಳನ್ನು ಮಿತ್ರರಾಗಿ ಆತನು ಮಾಡುತ್ತಾನೆ. What pleases God in our life? ನಮ್ಮ ಜೀವಿತದಲ್ಲಿ ಯಾವುದು ದೇವರಿಗೆ ಮೆಚ್ಚುಗೆಯಾಗಿರುತ್ತದೆ? Forgiving our enemies. ನಮ್ಮ ವೈರಿಗಳನ್ನು ಕ್ಷಮಿಸುವುದು. Look at the Lord Jesus Christ. ಕರ್ತನಾದ ಕ್ರಿಸ್ತನನ್ನು ನೋಡಿರಿ. When he was on the cross, ಶಿಲುಬೆ ಮೇಲೆ ಆತನಿದ್ದಾಗ his enemies who crucified him were around him. ಆತನನ್ನು ಶಿಲುಬೆಗೇರಿಸಿದ ಶತ್ರುಗಳು ಅವನ ಸುತ್ತಲಿದ್ದರು. Yes, the chief priests who levied false accusation because of jealousy against him were all the time standing and criticizing him. ಹೌದು, ಮಹಾಯಾಜಕರು ದ್ವೇಷದಿಂದ ಹೊಟ್ಟೆ ಕಿಚ್ಚಿನಿಂದ ಸುಳ್ಳಾದ ಆರೋಪಗಳು ಹೊರಸಿದವರು ಅಲ್ಲಿದ್ದರು. And they were saying, if you are God, if you are God's son, come down and save yourself. ನೀನು ದೇವರ ಮಗನಾಗಿದ್ದರೆ, ದೇವರಾಗಿದ್ದರೆ ನಿನ್ನನ್ನು ನೀನೇ ರಕ್ಷಿಸಿಕೋ ಎಂದು ಅವರು ಹೇಳುತ್ತಿದ್ದರು. If you are the Christ, why don't you save yourself? ನೀನು ಕ್ರಿಸ್ತನಾಗಿದ್ದರೆ ನಿನ್ನನ್ನು ನೀನೇ ಯಾಕೆ ರಕ್ಷಿಸಿಕೊಳ್ಳಲಾರೆ?
On the other side, ಇನ್ನೊಂದು ಕಡೆಯಲ್ಲಿ a thief who was condemned because of his sin was criticizing Jesus. ಮತ್ತು ಪಾಪದ ನಿಮಿತ್ತವಾಗಿ ತೀರ್ಪಿಗೆ ಒಳಗಾದ ಕಳ್ಳನು ಯೇಸುವಿಗೆ ಟೀಕೆ ಮಾಡುತ್ತಿದ್ದನು. On the other side, people who are just passing by, ಮತ್ತು ಇನ್ನೊಂದು ಕಡೆಯಲ್ಲಿ ಜನರು ಸುಮ್ಮನೆ ಹಾಗೆ ಹೋಗುತ್ತಿದ್ದರು, who never even knew who Jesus was. ಯೇಸು ಯಾರು ಎಂದವರಿಗೆ ಗೊತ್ತೇ ಇರಲಿಲ್ಲ. What good he did for the people. ಜನರಿಗೋಸ್ಕರ ಯಾವ ಒಳ್ಳೆಯದನ್ನು ಆತನು ಮಾಡಿದ್ದಾನೆ. But they were criticizing him and making fun of him. ಆದರೆ ಅವರು ಆತನಿಗೆ ಟೀಕೆಗಳನ್ನು ಮಾಡಿ ಹಾಸ್ಯ ಮಾಡಿದರು. He saved the whole world, but he is not able to save himself, they said. ಲೋಕವನ್ನೇ ಆತನು ರಕ್ಷಿಸಿದ್ದಾನೆ, ತನ್ನಂತಾನೆ ರಕ್ಷಿಸಿಕೊಳ್ಳಲಾರನು ಎಂದು ಹೇಳಿದರು. And the Roman soldiers, ಮತ್ತು ರೋಮನ್ ಸೈನಿಕರು, they had pierced him ಅವರು ಆತನನ್ನು ತಿವಿದರು. for no sin of his. ಅವನು ಯಾವ ಪಾಪ ಮಾಡಲಿಲ್ಲ. Nailed him to the cross for no sin of Jesus. ಯೇಸುವಿನ ಯಾವ ಪಾಪ ಇಲ್ಲದಿದ್ದರೂ ಕೂಡ ಶಿಲುಬೆಗೇರಿಸಿದರು. They whipped him for no sin of Jesus. ಯೇಸುವಿನ ಯಾವ ಪಾಪವಿಲ್ಲದೆ ಇದ್ದರೂ ಕೂಡ ಆತನಿಗೆ ಗಾಯಪಡಿಸಿದರು. But in the midst of all of them, ಅದರ ಎಲ್ಲ ಮಧ್ಯದಲ್ಲಿಯೂ Jesus was praying. ಯೇಸು ಪ್ರಾರ್ಥಿಸುತ್ತಾ ಇದ್ದರು. In Luke 23:34, ಲೂಕ 23:34 ನೋಡುತ್ತೇವೆ, Father, forgive them, ತಂದೆಯೇ ಅವರನ್ನು ಕ್ಷಮಿಸು, for they know not what they do. ತಾವು ಏನು ಮಾಡುತ್ತೇವೆಂಬುದು ಅವರು ಅರಿಯರು. He kept on saying, Father, forgive them, as they were criticizing and accusing him and making fun of him. ಅವರು ಆತನಿಗೆ ಹಾಸ್ಯ ಮಾಡಿ ದೂಷಣೆ ಮಾಡಿ ಟೀಕೆ ಮಾಡುವಾಗ ಆತನು ಅವರಿಗಾಗಿ ಪ್ರಾರ್ಥನೆ ಮಾಡುತ್ತಲೇ ಇದ್ದನು. Yes, that's why the Roman centurion, looking at him, said, truly this is God. ಅದಕ್ಕಾಗಿ ರೋಮನ್ ಸೇನಾಪತಿ ಹೇಳಿದ್ದನು, ಆತನನ್ನು ನೋಡಿ ಈತನು ದೇವರು, He is a righteous man. ಆತನು ನೀತಿವಂತನು, He is the Son of God. ಆತನು ದೇವರ ಮಗನು. What a witness, my friend. ಎಂತಹ ಸಾಕ್ಷಿ ನನ್ನ ಸ್ನೇಹಿತನೇ. His enemy honored him. ಆತನ ಶತ್ರು ಆತನಿಗೆ ಸನ್ಮಾನಿಸಿದನು. His enemy who crucified him made peace with him. ಶಿಲುಬೆಗೇರಿಸಿದ ವೈರಿ ಆತನೊಂದಿಗೆ ಸಮಾಧಾನ ಹೊಂದಿದನು. You can have the same power to destroy the works of the enemies who unjustly accuse you. ನಿಮ್ಮನ್ನು ಅನ್ಯಾಯವಾಗಿ ದೂಷಿಸುವಂತಹ ವೈರಿಗಳ ಆ ಬಲವನ್ನು ಈ ರೀತಿಯಾಗಿ ನೀವು ನಾಶ ಮಾಡಬಹುದು. Forgiveness. ಕ್ಷಮಾಪಣೆ. Job 42:10. ಯೋಬ 42:10 Job prayed for his friends, for their salvation, the ones who accused him unjustly. ಅನ್ಯಾಯವಾಗಿ ದೂಷಿಸಿದಂತಹ ತನ್ನ ಸ್ನೇಹಿತರಿಗೋಸ್ಕರ ಯೋಬನು ಪ್ರಾರ್ಥಿಸಿದನು. What about Stephen? ಸ್ಟೆಫನನ ಕುರಿತು ಏನು? When people were stoning him ಜನರು ಆತನ ಮೇಲೆ ಕಲ್ಲು ಹೊಡೆಯುತ್ತಿರುವಾಗ, just because he preached Jesus. ಯೇಸುವಿನ ಕುರಿತು ಅವನು ಪ್ರಸಂಗ ಮಾಡಿದರಿಂದ, Acts 7:59-60 says, ಅಪೊಸ್ತಲ ಕೃತ್ಯ 7:59-60 ಹೇಳಲ್ಪಟ್ಟಿದೆ, as he was dying, Stephen prayed. ಆತನು ಸಾಯುತ್ತಿರುವಾಗ ಸ್ಟೆಫನನು ಪ್ರಾರ್ಥಿಸಿದನು. He did not pray for revenge. ಮುಗಿ ತೀರಿಸುವುದಕ್ಕಾಗಿ ಅವನು ಪ್ರಾರ್ಥಿಸಲಿಲ್ಲ. Lord Jesus, receive my spirit. ಕರ್ತನಾದ ಯೇಸುವೇ, ನನ್ನ ಆತ್ಮವನ್ನು ಸೇರಿಸಿಕೋ. Then he fell on his knees and cried out, ಆತನು ಮೊಳಕಾಲೂರಿ ಕೂಗಿದನು, Lord, do not hold this sin against these people who are stoning me and killing me because of you. ಕರ್ತನೇ, ಈ ಪಾಪ ಅವರ ಮೇಲೆ ಹೊರಿಸಬೇಡವೆಂದು ಆತನು ಪ್ರಾರ್ಥಿಸಿದನು. And saying that, he fell down and died. ಆ ರೀತಿಯಾಗಿ ಹೇಳುತ್ತಿರುವಾಗಲೇ ಕೆಳಗೆ ಬಿದ್ದು ಮರಣ ಹೊಂದಿದನು. That's why his face was shining as an angel. ಅದಕ್ಕಾಗಿಯೇ ಆತನ ಮುಖ ದೇವದೂತನ ಹಾಗೆ ಅದು ಪ್ರಕಾಶಿಸುತ್ತಾ ಇತ್ತು. Before all his enemies, his face was shining in the Sanhedrin. ಆತನ ಆ ಎಲ್ಲ ವೈರಿಗಳ ಮಧ್ಯದಲ್ಲಿ ಆತನ ಮುಖ ಆ ಸಭಾ ಮಂದಿರದ ಮುಂದೆ Yes, ಪ್ರಕಾಶಿಸುತ್ತಿತ್ತು. my friend. ಹೌದು ನನ್ನ ಸ್ನೇಹಿತನೇ, God will make your face to shine before your enemies. ನಿಮ್ಮ ವೈರಿಗಳ ಮುಂದೆಯೇ ನಿಮ್ಮ ಮುಖ ದೇವರು ಪ್ರಕಾಶಿಸುವ ಹಾಗೆ ಮಾಡುವನು. When you forgive them in the name of Jesus and pray for their salvation. ಯೇಸುವಿನ ನಾಮದಲ್ಲಿ ಅವರನ್ನು ಕ್ಷಮಿಸಿ ಅವರ ರಕ್ಷಣೆಗಾಗಿ ನೀವು ಪ್ರಾರ್ಥನೆ ಮಾಡುವಾಗ, A young boy ಒಬ್ಬ ಯವನಸ್ಥನು
lost his father. ತನ್ನ ತಂದೆಯನ್ನು ಕಳೆದುಕೊಂಡನು. A chieftain killed him because his father was preaching Jesus to the people and helping them to learn. ಅವನನ್ನು ಅವರು ಕೊಲೆ ಮಾಡಿದರು. ಯಾಕೆಂದರೆ ಅವನ ತಂದೆ ಯೇಸುವಿನ ಕುರಿತಾಗಿ ಪ್ರಸಂಗ ಮಾಡಿ ಜನರಿಗೆ ಸಹಾಯ ಮಾಡುತ್ತಿದ್ದರು. All the people in the village began to love that teacher. ಆ ಗ್ರಾಮದಲ್ಲಿರುವ ಎಲ್ಲರೂ ಆ ಬೋಧಕನನ್ನು ಬಹಳ ಪ್ರೀತಿಸುತ್ತಾ ಇದ್ದರು. And so the chieftain became jealous of him. ಅದಕ್ಕಾಗಿ ಅಲ್ಲಿರುವ ಮುಖ್ಯಸ್ಥನು ಅದನ್ನು ನೋಡಿ ಬಹಳ ಹೊಟ್ಟೆ ಕಿಚ್ಚುಪಟ್ಟನು and killed him. ಮತ್ತು ಕೊಂದು ಹಾಕಿದನು. Next day the son of that missionary was riding fast on his horse to the headman of the village. ಮರು ದಿವಸ ಆ ಯೌವನಸ್ಥನು ತನ್ನ ಕುದುರೆಯ ಮೇಲೆ ಹತ್ತಿ ಆ ಗ್ರಾಮದ ಮುಖ್ಯಸ್ಥನ ಬಳಿಗೆ ಹೋಗುತ್ತಿದ್ದನು. Everybody thought the boy is going to kill the headman. ಎಲ್ಲರೂ ಅಂದುಕೊಂಡರು ಆ ಗ್ರಾಮದ ಮುಖ್ಯಸ್ಥನನ್ನು ಅವನು ಆ ಕೊಲೆ ಮಾಡುವನು. But when he got down, ಆದರೆ ಅವನು ಹಿಂತಿರುಗಿ ಬಂದಾಗ he had a big bundle in his hands. ಅವನ ಕೈಯಲ್ಲಿ ದೊಡ್ಡ ಗಂಟು ಇತ್ತು. He took it and put it at the feet of the headman. ಅದನ್ನು ತೆಗೆದುಕೊಂಡು ಆ ಮುಖ್ಯಸ್ಥನ ಮುಂದೆ ಅದನ್ನು ಇಟ್ಟನು. And he said, ಮತ್ತು ಹೇಳಿದನು, Sir, ಅಯ್ಯ, you look just like my father. ನೀವು ನನ್ನ ತಂದೆಯ ಹಾಗೆ ಕಾಣುತ್ತೀರಿ. You are the same size as my father. ನಮ್ಮ ತಂದೆಯ ಹಾಗೆ ನಿಬಿತೀರಿ. So I have brought my father's dresses. ನಾನು ನನ್ನ ತಂದೆಯ ಬಟ್ಟೆಗಳನ್ನು ತಂದಿದ್ದೇನೆ. I don't have my daddy anymore. ಇನ್ನು ಮುಂದೆ ನನ್ನ ತಂದೆ ಈಗಿಲ್ಲ. From now on you are going to be my daddy. ಈಗಿನಿಂದ ನೀವೇ ನನ್ನ ತಂದೆಯಾಗುವಿರಿ. The chieftain was shaken. ಆ ಮುಖ್ಯಸ್ಥನು ನಡುಗಿ ಹೋದನು. He cried out, ಆತನು ಬಹಳವಾಗಿ ಅತ್ತನು, I killed your father with my spear. ನನ್ನ ಬರ್ಜಿಯಿಂದ ನಿನ್ನ ತಂದೆಯನ್ನು ನಾನು ಕೊಲೆ ಮಾಡಿದ್ದೇನೆ. But you have killed me with your love, my son. ಆದರೆ ಮಗನೇ, ನಿನ್ನ ಪ್ರೀತಿಯಿಂದ ನನ್ನನ್ನು ನೀನು ಕೊಂದು ಹಾಕಿದ್ದಿ. You will be my son. ನೀನು ನನ್ನ ಮಗನಾಗುವಿ. But then I will follow the Lord whom you carry, through whose power you have forgiven me. ನೀನು ಯಾರನ್ನು ಹೊತ್ತುಕೊಂಡು ಹೋಗುತ್ತೀಯೋ, ಯಾರ ಬಲದಿಂದ ನೀನು ನನ್ನನ್ನು ಕ್ಷಮಿಸಿದೆಯೋ, ಆ ಕರ್ತನನ್ನು ನಾನು ಹಿಂಬಾಲಿಸುತ್ತೇನೆ. Yes, he was transformed. ಹೌದು, ಅವನು ಬದಲಾದನು. Forgiveness ಕ್ಷಮಾಪಣೆ breaks the power of our enemies. ನಮ್ಮ ವೈರಿಗಳ ಬಲವನ್ನು ಅದು ಮುರಿದು ಹಾಕುತ್ತದೆ. May God give you that grace ಕರ್ತನು ಈ ಕೃಪೆ ನಿಮಗೆ ಅನುಗ್ರಹಿಸಲಿ. to overcome the power of your enemies through forgiveness. ಕ್ಷಮಾಪಣೆಯ ಮೂಲಕ ನಿಮ್ಮ ವೈರಿಗಳ ಆ ಬಲವನ್ನು ಜಯಿಸುವುದಕ್ಕಾಗಿ Ask God for this grace today. ಈ ಕೃಪೆಗಾಗಿ ಇಂದು ಕೇಳಿಕೊಳ್ಳಿರಿ. And the Lord will perfect it. ಮತ್ತು ಕರ್ತನು ಪರಿಪೂರ್ಣ ಮಾಡುವನು. God is love. ದೇವರು ಪ್ರೀತಿಯಾಗಿದ್ದಾನೆ. May that spirit of God's love overflow in our hearts for everyone, even our enemies. ಪ್ರತಿಯೊಬ್ಬರಿಗೋಸ್ಕರ ಮತ್ತು ನಮ್ಮ ಶತ್ರುಗಳಿಗಾಗಿಯೂ ಆ ದೇವರ ಪ್ರೀತಿ ಅದು ಎಲ್ಲರಿಗಾಗಿ ಹರಿಯಲಿ. And secondly, ಎರಡನೇದಾಗಿ, the blessings that comes upon us destroys the curses that our enemies bring upon us. ನಮ್ಮ ಮೇಲೆ ಬರುವ ಆಶೀರ್ವಾದಗಳು ನಮ್ಮ ವೈರಿಗಳು ತರುವಂತಹ ಎಲ್ಲ ಶಾಪಗಳನ್ನು ಅದು ನಾಶ ಮಾಡುತ್ತದೆ. Deuteronomy 23:5 says, ಧರ್ಮೋಪದೇಶ ಕಂಡ 23:5 ಹೇಳಲ್ಪಟ್ಟಿದೆ, because the Lord loves you, ಕರ್ತನು ನಿಮ್ಮನ್ನು ಪ್ರೀತಿಸುವುದರಿಂದ he will turn every curse into a blessing in your life. ನಿಮ್ಮ ಜೀವಿತದಲ್ಲಿ ಎಲ್ಲ ಶಾಪಗಳನ್ನು ಆತನು ಆಶೀರ್ವಾದವಾಗಿ ಮಾರ್ಪಡಿಸುತ್ತಾನೆ. Every curse that your enemies bring against you shall be turned into a blessing, because God loves you, loves you, loves you. ನಿಮ್ಮ ವೈರಿ ತರುವಂತ ಎಲ್ಲ ಶಾಪಗಳು ದೇವರು ಆಶೀರ್ವಾದವಾಗಿ ಮಾಡುತ್ತಾನೆ. ಯಾಕೆಂದರೆ ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ. Do not be afraid. ಭಯಪಡಬೇಡಿರಿ. You have God's love on your side. ನಿಮ್ಮ ಪಕ್ಷದಲ್ಲಿ ದೇವರ ಪ್ರೀತಿ ಇದೆ. That will change all the curses that is sent against you into a blessing by his love. ನಿಮ್ಮ ವಿರುದ್ಧವಾಗಿ ಕಳುಹಿಸಿದ ಎಲ್ಲ ಶಾಪಗಳನ್ನು ಆತನು ಆಶೀರ್ವಾದವಾಗಿ ಮಾರ್ಪಡಿಸುತ್ತಾನೆ. What does the Lord do? ಕರ್ತನು ಏನು ಮಾಡುತ್ತಾನೆ? In Psalm 23 and verse 5. ಕೀರ್ತನೆ 23:5 ವಾಕ್ಯದಲ್ಲಿ, before your enemies, the Lord prepares a table of blessing for you. ನಿಮ್ಮ ವೈರಿಗಳ ಮುಂದೆಯೇ ನಿಮಗಾಗಿ ಆಶೀರ್ವಾದದ ಮೇಜನ್ನು ಆತನು ಸಿದ್ಧಪಡಿಸುತ್ತಾನೆ. He anoints your head with oil.
ನಿಮ್ಮ ತಲೆಯನ್ನು ಎಣ್ಣೆಯ ಮೂಲಕ ಅಭಿಷೇಕಿಸುತ್ತಾನೆ. Oil symbolizes the Holy Spirit. ಆ ಎಣ್ಣೆ ಪವಿತ್ರಾತ್ಮನಿಗೆ ಅದು ಹೋಲಿಕೆಯಾಗಿದೆ. They have the enemy spirit within them, but God gives you the Holy Spirit, the Spirit of God. ಅವರು ಶತ್ರುಗಳ ಆತ್ಮ ಅವರೊಳಗೆ ಇಟ್ಟುಕೊಂಡಿದ್ದಾರೆ, ಆದರೆ ದೇವರು ನಿಮಗೆ ಪವಿತ್ರಾತ್ಮನನ್ನು ಕೊಡುವನು. And your cup, your life will overflow with blessing. ನಿಮ್ಮ ಪಾತ್ರೆ, ನಿಮ್ಮ ಜೀವಿತ ಆಶೀರ್ವಾದಗಳಿಂದ ತುಂಬಿ ತುಳುಕುವುದು. That's why Jesus says, ಅದಕ್ಕಾಗಿ ಯೇಸು ಹೇಳುತ್ತಾರೆ Matthew 5:11 and 12. ಮತ್ತಾಯ 5:11 ಮತ್ತು 12ರಲ್ಲಿ, When people persecute you, ಜನರು ನಿಮ್ಮನ್ನು ಹಿಂಸಿಸುವಾಗ, falsely say all kinds of evil against you, ನಿಮ್ಮ ವಿರುದ್ಧವಾಗಿ ಸುಳ್ಳಾದ ಕೆಟ್ಟ ವಿಷಯಗಳನ್ನು ಹೇಳುವಾಗ, insult you ನಿಮ್ಮ ನಿಂದಿಸುವಾಗ, because of Jesus, ಯೇಸುವಿನ ನಿಮಿತ್ತವಾಗಿ what should you do? ನೀವೇನು ಮಾಡಬೇಕು? Verse 12 says, rejoice and be glad. ಅಂತ ಸಂದರ್ಭದಲ್ಲಿ 12ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಸಂತೋಷ ಪಡಿರಿ. Jesus says, at that moment you should rejoice and be glad. ಆ ಸಂದರ್ಭದಲ್ಲಿ ನೀವು ಸಂತೋಷಿಸಬೇಕೆಂದು ಯೇಸು ಹೇಳುತ್ತಾರೆ. Because God's reward is coming upon you then. ಯಾಕೆಂದರೆ ಅಲ್ಲಿ ದೇವರ ಪ್ರತಿಫಲ ನಿಮ್ಮ ಮೇಲೆ ಬರುತ್ತಿದೆ. God's provision of blessing is coming upon you. ದೇವರ ಆಶೀರ್ವಾದದ ಒದಗಿಸುವಿಕೆಗಳು ನಿಮ್ಮ ಮೇಲೆ ಬರುತ್ತಿವೆ. Yes, in 1985, ಹೌದು, 1985ರಲ್ಲಿ, when my father was criticized because his kidneys failed, ನನ್ನ ತಂದೆಯ ಮೂತ್ರಪಿಂಡಗಳು ವಿಫಲವಾದದರಿಂದ ಬಹಳ ಟೀಕೆಗೆ ಒಳಗಾದರು. because he had said God wants me to build a university before that. ಅದಕ್ಕಿಂತ ಮುಂಚೆ ದೇವರು ನನ್ನನ್ನು ವಿಶ್ವವಿದ್ಯಾಲಯ ಕಟ್ಟುವುದಕ್ಕೆ ಹೇಳಿದ್ದಾರೆ ಎಂದು ಅವರು ಹೇಳಿದರು. But following that, his kidneys failed. ಅದಾದ ನಂತರ ಅವರ ಮೂತ್ರಪಿಂಡಗಳು ವಿಫಲವಾದವು. A few people said, if God had spoken to you, why should he allow your kidneys to be destroyed? ಕೆಲವು ಜನರು ಹೇಳಿದರು, ದೇವರು ನಿನ್ನೊಂದಿಗೆ ಮಾತಾಡಿರುವುದಾದರೆ ಯಾಕೆ ನಿನ್ನ ಮೂತ್ರಪಿಂಡಗಳು ವಿಫಲವಾದವು? You are not God's man, they said. ಅವರು ಹೇಳಿದರು, ನೀನು ದೇವ ಮನುಷ್ಯನಲ್ಲ. Your prophecy about building a university is not right, they said. ಅವರು ಹೇಳಿದರು, ವಿಶ್ವವಿದ್ಯಾಲಯ ಕಟ್ಟುವ ನಿನ್ನ ಪ್ರವಾದನೆ ಸರಿಯಿಲ್ಲ ಎಂದರು. You are a false prophet. ನೀನು ಸುಳ್ಳು ಪ್ರವಾದಿ ಎಂದರು. Yes, the heart of my father and all of us were broken. ಹೌದು, ನನ್ನ ತಂದೆಯ ಹೃದಯ ಮತ್ತು ನಮ್ಮೆಲ್ಲರ ಹೃದಯ ಬಹಳವಾಗಿ ಮುರಿದು ಹೋಯಿತು. When we go through suffering, ನಾವು ಕಷ್ಟಗಳ ಮೂಲಕ ಹಾದು ಹೋಗುವಾಗ, and because of that false accusation comes, ಅದರ ಮೂಲಕ ಸುಳ್ಳಾದ ಆರೋಪಗಳು ಬಂದವು. we are not able to comfort ourselves. ನಮ್ಮನ್ನು ನಾವೇ ಸಂತೈಸಿಕೊಳ್ಳುವುದಕ್ಕೆ ನಮ್ಮಿಂದಾಗಲಿಲ್ಲ. But Jesus came to us on my father's birthday. ಆದರೆ ಯೇಸು ನಮ್ಮ ತಂದೆಯ ಹುಟ್ಟು ಹಬ್ಬದಲ್ಲಿ ನಮ್ಮ ಬಳಿಗೆ ಬಂದರು. And Jesus said, ಮತ್ತು ಯೇಸು ಹೇಳಿದರು, my children, ನನ್ನ ಮಕ್ಕಳೇ, you always do my will. ನೀವು ಯಾವಾಗಲೂ ನನ್ನ ಚಿತ್ತವನ್ನು ಮಾಡುವಿರಿ. Not only when times are good, ಒಳ್ಳೆಯ ಸಮಯ ಬರುವಾಗ ಮಾತ್ರ ನೀವು ಮಾಡುವವರಲ್ಲ, but even during the most troubled times, you always do my will. ಬಹಳ ಸಂಕಷ್ಟಗಳ ಸಮಯದಲ್ಲಿಯೂ ನೀವು ನನ್ನ ಚಿತ್ತ ಮಾಡುವಿರಿ. You must know. ನಿಮಗೆ ತಿಳಿದಿರಲಿ, Because of that, I love you. ಅದರಿಂದ ನಿಮ್ಮನ್ನು ಪ್ರೀತಿಸುತ್ತೇನೆ. I love you. ನಿಮ್ಮನ್ನು ಪ್ರೀತಿಸುತ್ತೇನೆ. I love you. ನಿಮ್ಮನ್ನು ಪ್ರೀತಿಸುತ್ತೇನೆ. And so, whatever the wicked people may be saying against you, the more they speak against you, the more I will turn that into a blessing for you. ಮತ್ತು ಕೆಟ್ಟ ಜನರು ನಿಮ್ಮ ವಿರುದ್ಧವಾಗಿ ಏನೆಲ್ಲ ಹೇಳುತ್ತಿದ್ದಾರೋ, ಅವರು ಎಷ್ಟು ಹೇಳುತ್ತಿದ್ದಾರೋ ಅಷ್ಟಾಗಿ ಆ ಎಲ್ಲವುಗಳನ್ನು ನಾನು ಆಶೀರ್ವಾದವಾಗಿ ಮಾರ್ಪಡಿಸುತ್ತೇನೆ. Yes, the blessings that I give you will destroy all the curses of the wicked people. ನಾವು ಹೌದು ಕೊಡುವ ಆಶೀರ್ವಾದಗಳು ಆ ದುಷ್ಟ ಜನರ ಎಲ್ಲ ಕೆಟ್ಟತನವನ್ನು ನಾಶ ಮಾಡುವುದು. And you will rise up. ಮತ್ತು ನೀನು ಎದ್ದೇಳುವಿ. Your table will be full of blessing. ನಿಮ್ಮ ಮೇಜು ಪೂರ್ಣ ಆಶೀರ್ವಾದದಿಂದ ತುಂಬಿರುವುದು. Your head will be anointed. ನಿಮ್ಮ ತಲೆ ಅಭಿಷೇಕಿಸಲ್ಪಡುವುದು. And the power of the Holy Spirit will go out of you. ನಿಮ್ಮ ಮೂಲಕವಾಗಿ ಪವಿತ್ರಾತ್ಮನ ಶಕ್ತಿ ಹೊರಡುವುದು. And millions will honor you.
ಲಕ್ಷಾಂತರ ಜನರು ನಿಮ್ಮನ್ನು ಗೌರವಿಸುವರು. That's what exactly happened. ಅದುವೇ ಖಂಡಿತವಾಗಿ ನಡೆಯಿತು. It will happen to you also. ನಿಮಗೂ ಕೂಡ ಹಾಗೆ ನಡೆಯುವುದು. When enemies come against you, because of the name of the Lord that is against you, all that you have to do is rejoice, 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 because God loves you. ಹೌದು, ಶತ್ರುಗಳು ನಿಮ್ಮ ವಿರುದ್ಧವಾಗಿ ಬರುವಾಗ, ಕರ್ತನ ನಾಮದ ನಿಮಿತ್ತವಾಗಿ ಅವರು ಬರುವಾಗ, ಆ ಸಂದರ್ಭದಲ್ಲಿ ನೀವು ಸಂತೋಷಿಸಿರಿ ಮತ್ತು ಆನಂದಿಸಿರಿ. Rejoice because God loves you. ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆಂದು ತಿಳಿದು ಆನಂದಿಸಿರಿ. And the Lord will do justice. ಮತ್ತು ದೇವರು ನ್ಯಾಯವನ್ನು ಮಾಡುವನು. He will bless you more and more. ಮತ್ತು ಹೆಚ್ಚಾಗಿ ನಿಮ್ಮನ್ನು ಆಶೀರ್ವದಿಸುವನು. All that the Lord has spoken through you and about you will be fulfilled by Him. ನಿಮ್ಮ ಮೂಲಕವಾಗಿ ದೇವರು ಮಾತಾಡಿದ್ದನ್ನು ಮತ್ತು ನಿಮ್ಮ ಕುರಿತು ಮಾತಾಡಿದ್ದನ್ನು ಆತನು ನೆರವೇರಿಸುವನು. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. Thirdly, ಮೂರನೇದಾಗಿ, how to get victory. ಹೇಗೆ ನಾವು ಜಯ ಹೊಂದಿಕೊಳ್ಳಬಹುದು. Victory over our people whom we have to overcome to fulfill God's will. ದೇವರ ಚಿತ್ತ ನೆರವೇರಿಸುವುದಕ್ಕಾಗಿ ಯಾವ ಜನರ ಮೇಲೆ ನಾವು ಜಯ ಹೊಂದಬೇಕು. Obedience to God. ಅದು ದೇವರಿಗೆ ವಿಧೇಯತೆಯ ಮೂಲಕ. Firstly, obedience to our parents brings the blessings from God. ಮೊದಲನೇದಾಗಿ ನಮ್ಮ ತಂದೆ ತಾಯಿಗಳಿಗೆ ನಾವು ವಿಧೇಯರಾಗುವುದು, ಅದು ದೇವರ ಆಶೀರ್ವಾದ ನಮ್ಮ ಜೀವಿತದಲ್ಲಿ ತರುತ್ತದೆ. The Bible says in Ephesians 6:1. ಎಫೆಸ 6:1 ಸತ್ಯವೇದವು ಹೇಳುತ್ತದೆ, Children, obey your godly parents. ಮಕ್ಕಳೇ, ನಿಮ್ಮ ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರಿ. Then the giants who are against the Lord will fall. ಮತ್ತು ದೇವರ ವಿರುದ್ಧವಾಗಿ ಇರುವವರು ಅವರು ಕೆಳಗೆ ಬೀಳುವರು. And you will get the victory. ಮತ್ತು ನೀವು ಜಯ ಹೊಂದುವಿರಿ. You will become a king. ನೀವು ರಾಜರಾಗುವಿರಿ. You will rise up. ನೀವು ಎದ್ದೇಳುವಿರಿ. And Daniel also did the same thing. ದಾನಿಯೇಲನು ಕೂಡ ಅದೇ ರೀತಿಯಾಗಿ ಮಾಡಿದನು. He obeyed God and prayed 3 times every day. ಆತನು ದೇವರಿಗೆ ವಿಧೇಯನಾಗಿ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡುತ್ತಿದ್ದನು. And because of that, as the enemies of the Lord threw him into the lion's den, ಅದರಿಂದಾಗಿ ಕರ್ತನ ಶತ್ರುಗಳು ಅವನನ್ನು ಸಿಂಹದ ಗವಿಗೆ ತಳ್ಳಿದರು. God sent an angel, ದೇವರು ಒಬ್ಬ ದೇವದೂತನನ್ನು ಅಲ್ಲಿ ಕಳುಹಿಸಿದನು. shut the mouth of the lions, ಸಿಂಹದ ಬಾಯಿಯನ್ನು ಅಲ್ಲಿ ಕಟ್ಟಿದನು and brought him out alive. ಮತ್ತು ಜೀವಂತವಾಗಿ ಹೊರಗೆ ತಂದನು. And the king raised him to greater heights. ಮತ್ತು ರಾಜನು ಅವನನ್ನು ಬಹಳ ಉನ್ನತ ಸ್ಥಾನಕ್ಕೆ ಎತ್ತಿದನು. Daniel said, ದಾನಿಯೇಲನು ಹೇಳಿದನು, O king, ಓ ರಾಜನೇ, I was found innocent in the sight of God. ದೇವರ ದೃಷ್ಟಿಯಲ್ಲಿ ನಾನು ನಿರ್ದೋಷಿ ಎಂದು ಎಣಿಸಲ್ಪಟ್ಟಿದ್ದೇನೆ. I have not done anything wrong before you also, O king. ಓ ರಾಜನೇ, ನಿನ್ನ ಮುಂದೆ ಕೂಡ ನಾನು ಯಾವ ತಪ್ಪನ್ನೂ ಮಾಡಲಿಲ್ಲ. I have been obedient to God. ನಾನು ದೇವರಿಗೆ ವಿಧೇಯನಾಗಿದ್ದೇನೆ. I have been obedient to the laws of the land and to you, O king. ಮತ್ತು ರಾಷ್ಟ್ರದ ದೇಶದ ಕಾನೂನಿಗೂ ಮತ್ತು ನಿನಗೂ ನಾನು ವಿಧೇಯನಾಗಿದ್ದೇನೆ. So God saved me from the mouth of the lion. ಸಿಂಹದ ಬಾಯಿಂದ ದೇವರು ನನ್ನನ್ನು ರಕ್ಷಿಸಿದರು ಎಂದು ಹೇಳಿದನು. And all the enemies of Daniel were thrown into the lion's den. ಮತ್ತು ದಾನಿಯೇಲನ ಎಲ್ಲ ವೈರಿಗಳು ಆ ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟರು. And all of them were killed by the lions. ಮತ್ತು ಸಿಂಹಗಳಿಂದ ಅವರೆಲ್ಲರೂ ಕೊಲ್ಲಲ್ಪಟ್ಟರು. He had no enemies after that. ಅದಾದ ನಂತರ ಅಲ್ಲಿ ಯಾವ ವೈರಿಗಳಿರಲಿಲ್ಲ. All the enemies who are against the Lord and His will shall be removed through your obedience to God and the word of God. ನೀವು ದೇವರಿಗೆ ಮತ್ತು ದೇವರ ವಾಕ್ಯಕ್ಕೆ ವಿಧೇಯರಾಗುವುದರ ಮೂಲಕ ದೇವರು ತನ್ನ ವೈರಿಗಳನ್ನು ಆತನು ನಿಮ್ಮಿಂದ ದೂರ ಮಾಡುವನು. Amen. ಆಮೆನ್. Obey the word of God. ದೇವರ ವಾಕ್ಯಕ್ಕೆ ವಿಧೇಯರಾಗಿರಿ. God will give you great victory. ದೇವರು ನಿಮಗೆ ದೊಡ್ಡ ಜಯ ಕೊಡುವನು. May God give you victory over all your enemies. ನಿಮ್ಮ ಎಲ್ಲ ವೈರಿಗಳ ಮೇಲೆ ದೇವರು ನಿಮಗೆ ಜಯವನ್ನು ಕೊಡಲಿ. Bless you in everything. ಎಲ್ಲ ವಿಷಯಗಳಲ್ಲಿ ನಿಮ್ಮನ್ನು ಆಶೀರ್ವದಿಸಲಿ. Father, give us these graces, Lord. ಕರ್ತನೆ, ಈ ಕೃಪೆಗಳನ್ನು ನಮ್ಮೆಲ್ಲರಿಗೆ ಕೊಡು. And transform us into your image. ಮತ್ತು ನಿನ್ನ ಸಾರೂಪ್ಯದಲ್ಲಿ ನಮ್ಮನ್ನು ಬದಲಾವಣೆ ಮಾಡು. Help us to forgive our enemies. ನಮ್ಮ ವೈರಿಗಳಿಗೆ ನಾವು ಕ್ಷಮಿಸುವಂತೆ ಸಹಾಯ ಮಾಡು. And help us
to always rejoice over your love for us in the midst of our enemies. ನಮ್ಮ ವೈರಿಗಳ ಮಧ್ಯದಲ್ಲಿ ಯಾವಾಗಲೂ ನಿನ್ನ ಪ್ರೀತಿಯ ಕುರಿತು ನಾವು ಸಂತೋಷಿಸುವಂತೆ ಮಾಡು. Help us to be obedient to your word. ನಿನ್ನ ವಾಕ್ಯಕ್ಕೆ ನಾವು ವಿಧೇಯರಾಗುವಂತೆ ನಮಗೆ ಮಾಡು. And give us great victory over our enemies. ನಮ್ಮ ವೈರಿಗಳ ಮೇಲೆ ನಮಗೆ ದೊಡ್ಡ ಜಯವನ್ನು ಕೊಡು ಕರ್ತನೆ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. May this month be a month of great victory for you. ನಿಮಗೋಸ್ಕರ ಈ ತಿಂಗಳು ದೊಡ್ಡ ಜಯದ ತಿಂಗಳಾಗಿ ಅದು ಮಾರ್ಪಡಲಿ.